ವಿಷ್ಣು ಪುರಾಣದಲ್ಲಿ ಭೋಜನದ ಬಗ್ಗೆ ಕೆಲವು ಸಂಗತಿಗಳನ್ನು ಹೇಳ್ತಾ ಒಂದು ಮಾತು ಹೇಳ್ತಾರಲ್ಲಿ. ಬಡಿಸೋರಿಗೂ ಒಂದು ನಿರ್ದೇಶನ ಕೊಡ್ತಾರೆ, ಅದು ತಿನ್ನೋರಿಗೂ ಸಂಬಂಧಪಡುತ್ತೆ. ಅವ್ರು ಹೇಳ್ತಾರೆ, ಆಯಾಸ ಆಗೋಷ್ಟು ತಿನ್ನಬಾರ್ದು, ಹಸಿವೆ ಹೋಗುವಷ್ಟು ತಿನ್ನಬೇಕು ಅಂತ ಒಂದು ಸರಳವಾದ ಒಂದು ಸೂತ್ರ ಹೇಳ್ತಾರೆ. ಹಸಿವೆ ಹೋಗಲಿಕ್ಕೆ ಎಷ್ಟು ಬೇಕೋ ಅಷ್ಟು ತಿನ್ನಬೇಕು. ಬಡಿಸೋರಿಗೆ ಹೇಳೋ ನಿರ್ದೇಶನ ಅವರು. ಊಟಕ್ಕೆ ಕುಳಿತವರಿಗೆ ಹಸಿವೆ ಹೋಗುವಷ್ಟು ಬಡಿಸ್ರಿ, ಆಯಾಸ ಆಗುವಷ್ಟು ಬಡಿಸ್ಬೇಡ್ರಿ. ನೀವು ಉಪಚಾರ ಮಾಡಿ ರಾಶಿ ಸುರಿದು ನಿಮ್ಮ ದಾಕ್ಷಿಣ್ಯಕ್ಕೆ ಅವರು ತಿಂದು ಗಾಢ ನಿದ್ರೆಗೆ ಹೋಗಿ ಎಲ್ಲ ಜ್ಞಾನ ಕಾರ್ಯ ಲೋಪ ಆದರೆ ಆ ದೋಷ ನಿಮಗೆ ಅಂಟುಕೊಳ್ಳುತ್ತೆ. ಆದ್ದರಿಂದ ಹಸಿವೆ ಹೋಗುವಷ್ಟು ತಿನ್ನಬೇಕು. ನಮಗೇನಾಗಿದೆ ಅಂತಂದರೆ, ತಿನ್ನೋ ವಸ್ತು ಕಂಡಾಗಲೆಲ್ಲ ತಿನ್ನೋದು. ಬಸ್ನಲ್ಲಿ ಕೂತ್ಕೊಂಡು ಮಧ್ಯರಾತ್ರಿ 2 ಗಂಟೆಗೆ ಅವನು ಹೋಟ್ಲು ಮುಂದೆ ನಿಲ್ಲಿಸಿದರೆ, ಹೋಟ್ಲು ಮುಂದೆ ನಿಲ್ಲಿಸಿದ್ದಾನಲ್ಲ ಅಂತ ಹೋಗಿ ತಿನ್ನಬೇಕು ಅಂತ ಒಂದು ಸಂಪ್ರದಾಯ ಅಂತ ನಮ್ಮ ಭಾವನೆ. ಹಸಿವೆ ಆಗಿದೆಯೋ ಇಲ್ವೋ, ಅದು ಅಕಾಲ, ಈ ಮಧ್ಯರಾತ್ರಿಯಲ್ಲಿ ಯಾಕೆ ತಿನ್ನಬೇಕು, ಇದೆಲ್ಲ ವಿವೇಕಗಳಿಲ್ಲ. ಮಧ್ಯರಾತ್ರಿ 2 ಗಂಟೆಗೆ ಹೋಗಿ ಹೋಟ್ಲು ಮುಂದೆ ಅವನು ನಿಲ್ಲಿಸಿದ್ರು, ಹೋಗಿ ತಿನ್ನಬೇಕು. ಹೋಟ್ಲು ಮುಂದೆ ನಿಲ್ಲಿಸಿದ್ದೇ ವೇಸ್ಟ್ ಇಲ್ಲದವ್ರು, ನಾವು ತಿಂದೇ ಹೋದರೆ ಅನ್ನೋ ತರಹದಲ್ಲಿ ನಮ್ಮ ನಡವಳಿಕೆ ಇರುತ್ತೆ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಒಂದು ಆಹಾರ ತಗೊಂಡ ಮೇಲೆ ಅದು ಪೂರ್ತಿ ಜೀರ್ಣ ಆಗೋ ತನಕ ಇನ್ನೊಂದು ಆಹಾರ ಹೊಟ್ಟೆಗೆ ಬೀಳಬಾರದು. ಅದು ಆರೋಗ್ಯದ ಮೂಲ ಸೂತ್ರ, ಆಹಾರದ ನಿಯಮ. ಒಂದು ಆಹಾರ ತಗೊಂಡ ಮೇಲೆ ಅದು ಪೂರ್ತಿ ಜೀರ್ಣ ಆಗಬೇಕು, ಆಮೇಲೆ ಇನ್ನೊಂದು ಆಹಾರ ತಗೊಳ್ಬೇಕು. ಪೂಜ್ಯ ಪೇಜಾವರ ಶ್ರೀಪಾದಂಗಳವರು ಅಷ್ಟು ಲವಲವಿಕೆಯಿಂದ ಇದ್ದರು ಅವರು. ಆ ಕಾರಣ ಅವರು ಈ ನಿಯಮವನ್ನು ಅನುಸರಿಸ್ತಾ ಇದ್ದರು. ಕೆಲವೊಮ್ಮೆ ಹೇಳೋರು, ಇಲ್ಲ ನಮ್ಮ ಮಧ್ಯಾಹ್ನ ಊಟ ಆಗಿ 8 ಗಂಟೆ ಆಗಿಲ್ಲ, 8 ಗಂಟೆ ಅವಧಿ ಬಿಡಬೇಕು ಒಂದು ಆಹಾರ ಜೀರ್ಣ ಆಗೋಕ್ಕೆ, ಆದ್ದರಿಂದ ನಾನು ಇವತ್ತು ಫಲಹಾರ ಮಾಡಲ್ಲ ಅಂಥೇಳಿ ಬರೀ ಹಾಲು ಕುಡಿದು ಮಲಗಿಬಿಡೋರು. ಅವರು ತಿಂತಾ ಇದ್ದಿದ್ದು ಬಹಳ ಅಲ್ಪ, ಆ ಅಲ್ಪದರಲ್ಲೂ ಇಂಥ ಕೆಲವು ನಿಯಮಗಳನ್ನು ಇಟ್ಕೊಂಡಿದ್ದರು ಅವರು. ಅಕಸ್ಮಾತ್ ನಾಳೆ ಬೆಳಗಿನ ಜಾವ ಬೇಗ ಪೂಜೆ ಮಾಡಿ ಊಟ ಮುಗಿಸಿ ಬಹಳ ದೂರದ ಪ್ರಯಾಣ ಮಾಡಬೇಕು ಅಂತಿದ್ರೆ ರಾತ್ರಿ ಫಲಹಾರವೇ ಮಾಡ್ತಾ ಇರಲಿಲ್ಲ. ನಾಳೆ ಬೆಳಗ್ಗೆ ಬೇಗ ಆಹಾರ ತೊಗೋಬೇಕಾಗತ್ತೆ, ನಾನು ಸಾಯಂಕಾಲ ತನಕ ಮತ್ತೆ ರಾತ್ರಿ ತನಕ ಆಹಾರ ತೊಗೊಳಕ್ಕೆ ಅವಕಾಶ ಇಲ್ಲ, ಬಹಳ ದೂರ ಪ್ರಯಾಣ ಮಾಡಬೇಕು ಅಂತ ರಾತ್ರಿ ಆಹಾರ ಬಿಟ್ಟುಬಿಡೋರು. ಹೀಗೆ ಇಷ್ಟು ಯೋಚನೆಯಿಂದ ಆಹಾರ ಸೇವನೆಯ ಬಗ್ಗೆ ಇಷ್ಟು ಕಾಳಜಿಯನ್ನು, ಎಚ್ಚರಿಕೆಯನ್ನು ಇಟ್ಟುಕೊಂಡದ್ರಿಂದ ಅವರು ಜೀವನ ಪೂರ್ತಿ ಲವಲವಿಕೆಯಾಗಿದ್ದರು ಅವರು. ಆದ್ದರಿಂದ ನಮ್ಮ ಚಟುವಟಿಕೆಯನ್ನು ಹಾಳು ಮಾಡುವಷ್ಟು ತಿನ್ನಬಾರ್ದು, ಚಟುವಟಿಕೆಗೆ ಪ್ರೇರಕವಾಗುವಷ್ಟು ತಿನ್ನಬೇಕು ಅಷ್ಟೇ ಅನ್ನುವ ನಿಯಮವನ್ನು ಹೇಳ್ತಾರೆ. ಆದ್ದರಿಂದ ಅತಿಯಾದ ಭೋಜನ ಮತ್ತು ಅತಿಯಾದ ಅಭೋಜನ, ಅತಿಯಾಗಿ ಉಪವಾಸ ಒಣಗೋದು ಅನಾವಶ್ಯಕವಾಗಿ, ದೇವರ ಪ್ರೀತಿ ಆಗಬೇಕು ಅಂತಲ್ಲ, ಅನಾವಶ್ಯಕವಾಗಿ ತಿಂದೇ ಇರೋದು ಸುಮ್ಮನೆ, ಇದೆಲ್ಲ ರೋಗಗಳಿಗೆ ಕಾರಣ ಆಗತ್ತೆ ಎಂಬ ಮಾತನ್ನು ಇಲ್ಲಿ ಹೇಳ್ತಾರೆ. ಆದ್ದರಿಂದ ಹೀಗಾಗದೇ ಇರೋ ಹಾಗೆ ಹುಷಾರಾಗಿ ನೋಡ್ಕೊಳ್ಬೇಕು. ಆಮೇಲೆ ವಾತ, ಪಿತ್ತ, ಕಫ ಈ 3 ಧಾತುಗಳ ಏರಿಳಿತಗಳಿಂದ ನಾನಾ ಬಗೆಯ ಕಾಯಿಲೆಗಳು ಬರೋದಕ್ಕೆ ಅವಕಾಶ ಆಗತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮತ್ತು ಇನ್ನು ಕೆಲವು ಹೇಳ್ತಾರೆ ಏನಂತಂದರೆ, ವಾತ ಪ್ರಕೃತಿಯ ಅವರು ಏನಿರ್ತಾರೆ ಅವರಿಗೆ ಸ್ವಪ್ನದಲ್ಲಿ ಎಲ್ಲೋ ಆಕಾಶದಲ್ಲಿ ಹಾರಾಡೋದು ಹಾಗೆ ಕನಸು ಬೀಳ್ತಾ ಇರುತ್ತೆ, ಇಲ್ಲಿಂದ ಅಲ್ಲಿಗೆ ಹಾರ್ಕೊಂಡು ಹೋದಾಗೆ ಏನೇನೋ ಕನಸು ಬೀಳ್ತಾ ಇರುತ್ತೆ. ಇದು ವಾತ ಪ್ರಕೃತಿ ಇರೋರಿಗೆ ವಾತ ದೋಷದಿಂದ ಬರುವ ಸ್ವಪ್ನಗಳು ಅಂತಂತಾರೆ. ಅನಂತರ ಅಕಾಲದಲ್ಲಿ ಅವರು ವೃದ್ಧರಾಗಿಬಿಡ್ತಾರೆ, ತುಂಬ ಕೋಪಕ್ಕೆ ಒಳಗಾಗ್ತಾರೆ, ತುಂಬ ಬೆವರು ಬರ್ತಾ ಇರುತ್ತೆ ಮತ್ತು ಸಿಹಿ ಭಕ್ಷ್ಯಗಳನ್ನು ಬಹಳ ಇಷ್ಟಪಡ್ತಾ ಇರ್ತಾರೆ ಹಾಗೆ ಅಂತಾರೆ. ಆನಂತರ ಪಿತ್ತ ಪ್ರಕೃತಿಯೂ ಕೂಡ ಅವನಿಗೆ ಸ್ವಪ್ನದಲ್ಲಿ ಅವನಿಗೊಂದು ರೀತಿ, ಪಿತ್ತ ಪ್ರಕೃತಿಯವರಿಗೆ ಒಂದು ವಿಕಾರದ ಸ್ವಪ್ನಗಳು ಬೀಳ್ತಾ ಇರುತ್ತೆ. ಅವರು ಸ್ಥಿರಚಿತ್ತರಾಗಿರ್ತಾರೆ, ಸ್ನಿಗ್ಧರಾಗಿರ್ತಾರೆ, ಅವರ ತಲೆಗೂದಲು ಬಹಳ ಸ್ನಿಗ್ಧವಾಗಿರುತ್ತೆ. ಹೀಗೆಲ್ಲ ಅವರ ದೇಹದ ಮೇಲೆ ಆಗುವ ಪ್ರಭಾವಗಳು, ವಾತ ಪಿತ್ತ ಕಫಗಳ ಅತಿರೇಕದಿಂದ ಅದ ವಾತದ ಸ್ವಭಾವದವರು, ಶೀತ ಸ್ವಭಾವದವರು, ಉಷ್ಣ ಸ್ವಭಾವದವರು, ಅವರ ದೇಹದಲ್ಲೇ ಆಗತಕ್ಕಂಥ ಅದರ ಪರಿಣಾಮಗಳು, ಅವರ ಸ್ವಪ್ನದಲ್ಲೂ ಆಗತಕ್ಕಂಥ ಅದರ ಪರಿಣಾಮಗಳು, ಇದನ್ನೆಲ್ಲ ಸೂಕ್ಷ್ಮವಾಗಿ ಇಲ್ಲಿ ತಿಳಿಸ್ತಾರೆ. ಆನಂತರ ಅತ್ಯಂಬುಪಾನ ಗುರುವನ್ನ ಭೋಜಿನಾಂ ಭುಕ್ತಶಾಯಿನಾಂ ಶ್ಲೇಷ್ಮಾಕ್ ಪ್ರಕೋಪಮಾಯಾತಿ ತಥಾ ಯೇ ಚಾಲಸ ಜನಾ. ವಿಪರೀತ ನೀರು ಕುಡಿಯೋದ್ರಿಂದ ಎಷ್ಟು ಕುಡಿಬೇಕು ಅಂತ ಹೇಳಿದ್ದಾರೆ ಅಷ್ಟು ಕುಡಿಬಹುದು.
ವಿಪರೀತ ನೀರು ಕುಡಿಯೋದರಿಂದ ಮತ್ತು ಗುರುಭೋಜನ ಹೊಟ್ಟೆ ಭಾರ ಆಗುವಷ್ಟು ತಿನ್ನೋದರಿಂದ, ಊಟ ಮಾಡಿದ ಕೂಡಲೇ ಮಲಗೋದರಿಂದ ಕಫ ಅನ್ನೋದು ಪ್ರಕೋಪವನ್ನು ಹೊಂದತ್ತೆ. ಆದ್ದರಿಂದ ಈ ಕೆಲಸಗಳನ್ನು ಎಚ್ಚರಿಕೆಯಿಂದ ನಾವು ತಡೀಬೇಕು. ಮತ್ತು ದೇಹದಲ್ಲಿ ಒಂದು ರೀತಿ ಆಲಸ್ಯ ಉಂಟಾಗತ್ತೆ. ಆದ್ದರಿಂದ ಇದನ್ನೆಲ್ಲ ಅತಿಯಾಗಿ ಸುಮ್ಮನೆ ನೀರು ಕುಡಿಯೋದು ಮತ್ತು ಹೊಟ್ಟೆಗೆ ಭಾರ ಆಗುವಷ್ಟು ಊಟ ಮಾಡೋದು, ಊಟ ಮಾಡಿದ ಕೂಡಲೇ ಮಲಗೋದು, ಮಧ್ಯಾಹ್ನ ಆಗಲಿ ರಾತ್ರಿ. ಅದಕ್ಕೆ ಹಳೆ ಕಾಲದಲ್ಲಿ ಭುಕ್ತ್ವಾ ಶತಪಥಂ ಗಚ್ಚೇತ್ ಅಂತ, ಊಟ ಮಾಡಿದ ಮೇಲೆ 100 ಹೆಜ್ಜೆ ನಡಿಬೇಕು ಅಂತ ಪ್ರಾಚೀನ ಆರೋಗ್ಯ ಶಾಸ್ತ್ರದಲ್ಲಿ ಹೇಳ್ತಾರೆ. 100 ಹೆಜ್ಜೆ ನಡಿಬೇಕು. ಊಟ ಆದ ಕೂಡಲೇ ಹೀಗೆ ಕೈ ತೊಗೊಂಡು ಹಾಗೆ ಉರುಳ್ದ ಪಕ್ಕದಲ್ಲಿ, ಉರುಳಿ ಅಲ್ಲ ಉರುಳು ಸೇವೆ. ಈ ರೀತಿ ಆದರೆ ದೇಹದ ಆರೋಗ್ಯ ಹದಗೆಡುತ್ತೆ. ಆದ್ದರಿಂದ ಊಟ ಮಾಡಿದ ಮೇಲೆ ಒಂದು 100 ಹೆಜ್ಜೆ ನಡಿಬೇಕು. ಆಮೇಲೆ ಮಲಗಿದರೆ ತೊಂದರೆ ಇಲ್ಲ. ಅದರೊಳಗೂ ಎಡಗಡೆಗೆ ತಿರುಗಿ ಮಲಗಬೇಕು, ಬಲಗಡೆಗೆ ತಿರುಗಿ ಏಳಬೇಕು. ಹೀಗೆಲ್ಲ ಸರಳವಾದ ಆಹಾರದ ನಿಯಮಗಳು, ಆರೋಗ್ಯದ ಸೂತ್ರಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ನಿಜವಾಗಿ ಇಂತಹ ನಮ್ಮ ಪ್ರಾಚೀನ ಭಾರತೀಯ ಶಾಸ್ತ್ರ ಪರಂಪರೆಗಳಲ್ಲಿ, ಪುರಾಣಗಳಲ್ಲಿ ಹೇಳಿದಂತಹ ಅಥವಾ ಬೇರೆ ಬೇರೆ ಆಯುರ್ವೇದ ಮೊದಲ ಶಾಸ್ತ್ರಗಳಲ್ಲಿ ಹೇಳಿದಂತಹ ಸಾಮಾನ್ಯವಾದ ಆರೋಗ್ಯದ ಸೂತ್ರಗಳನ್ನು ಮಕ್ಕಳ ಪಠ್ಯಪುಸ್ತಕದಲ್ಲಿ ಸೇರಿಸಬೇಕು. ಆಗ ಮಕ್ಕಳಿಗೆ ಅದು ಸಣ್ಣ ವಯಸ್ಸಿನಿಂದ ತಲೆಗೆ ಹೊಕ್ಕಿದರೆ ಅವರು ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗತ್ತೆ. ಅದನ್ನು ನಾವು ಮಾಡ್ತಾ ಇಲ್ಲ. ಅವರಿಗೆ ಬೇಡದೇ ಇರೋದೆಲ್ಲ ತಲೆಗೆ ತುಂಬ್ತಾ ಇದ್ದೇವೆ. ಅದು ಬದುಕಲಿಕ್ಕೆ ಬೇಕಾಗಿರೋದನ್ನು ಮಾತ್ರ ನಾವು ತುಂಬುವ ಕೆಲಸವನ್ನು ಮಾಡ್ತಾ ಇಲ್ಲ. ಹೀಗಾಗಿ ನಮ್ಮ ಶಾಸ್ತ್ರದಲ್ಲಿ ಹೇಳಿದ ಆರೋಗ್ಯ ಸೂತ್ರಗಳು, ಆಹಾರದ ಪದ್ಧತಿ ಕ್ರಮಗಳು, ಮನುಷ್ಯನ ದಿನಚರ್ಯೆ ಹೇಗಿರಬೇಕು, ಅದೆಲ್ಲ ಸಂಗತಿಗಳು ಆಯುರ್ವೇದದಲ್ಲಿ ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಅದನ್ನೆಲ್ಲ ಸರಳವಾದ ಭಾಷೆಯೊಳಗೆ ಮಕ್ಕಳಿಗೆ ಪಠ್ಯಪುಸ್ತಕದಲ್ಲಿ ಆರೋಗ್ಯ ವಿಭಾಗ ಅಂತ ಒಂದು ಮಾಡಿ ಸೇರಿಸಿದರೆ ಅದರಿಂದ ಅವರಿಗೆ ತಿಳುವಳಿಕೆ ಬರುತ್ತೆ. ಒಂದು ವಯಸ್ಸಿಗೆ ಬಂದಾಗ ಅದೆಲ್ಲ ನೆನಪಿಗೆ ಬಂದು ಬಹಳ ಎಚ್ಚರದಿಂದ ಬದುಕುವುದನ್ನು ಕಲಿತಾರೆ ಅನ್ನೋ ಅಂಶವನ್ನು ಗಮನಿಸಬೇಕು. ಇಷ್ಟೆಲ್ಲ ಹೇಳಿ ಕೊನೆಯೊಳಗೆ ಒಂದು ಮಾತು ಹೇಳ್ತಾರೆ ಧನ್ವಂತರಿ. ಅಂದರೆ ಸರ್ವರೋಗ ಪ್ರಶಾಂತ್ಯೈ ಸ್ಯಾತ್ ವಿಷ್ಣೋರ್ ಧ್ಯಾನಂಚ ಪೂಜನಂ. ಧನ್ವಂತರಿ ಹೇಳ್ತಾರೆ ಎಲ್ಲ ಬೇರೆ ಬೇರೆ ರೋಗಗಳು, ಅದಕ್ಕೆಲ್ಲ ನಾನಾ ತರಹದ ಗಿಡಮೂಲಿಕೆಗಳು, ಔಷಧಗಳು, ಅದನ್ನೆಲ್ಲ ಹೇಳ್ತಾರೆ ಅಧ್ಯಾಯ ಪೂರ್ತಿ. ಅದನ್ನೆಲ್ಲ ಹೇಳಿ ಕೊನೆಯ ಒಳಗೆ ಒಂದು ಮಾತು ಹೇಳ್ತಾನೆ ಧನ್ವಂತರಿ ಪರಮಾತ್ಮ. ಏನು ಅಂದರೆ, ನೋಡಪ್ಪ, ಇದೆಲ್ಲ ಒಂದೊಂದು ರೋಗಕ್ಕೆ ಔಷಧಿ ಹೇಳಿದ್ದು. ಸರ್ವರೋಗ ಪ್ರಶಾಂತ್ಯೈ ಸ್ಯಾತ್, ಎಲ್ಲ ರೋಗಗಳು ಕೂಡ ಪರಿಹಾರ ಆಗಬೇಕು. ಹಾಗಾದರೆ ವಿಷ್ಣೋರ್ ಧ್ಯಾನಂಚ ಪೂಜನಂ, ವಿಷ್ಣುವಿನ ಧ್ಯಾನ ಮಾಡಿರಿ, ವಿಷ್ಣುವಿನ ಪೂಜೆ ಮಾಡಿರಿ, ವಿಷ್ಣು ಸ್ತೋತ್ರವನ್ನು ಪಠನ ಮಾಡಿರಿ. ಅದು ಎಲ್ಲ ರೋಗಗಳಿಗೂ ಪರಿಹಾರದ ಮಾರ್ಗ. ಅದಕ್ಕೆ ನಾವು ಯಾವ ವಿಷ್ಣು ವೆಂಕಟೇಶ ಸ್ತೋತ್ರ ಹೋದರೆ ರೋಗಾರ್ಥೋ ಮುಚ್ಚತೆ ರೋಗಾತ್ ಅಂತ ಅಲ್ಲಿ ಸೇರಿಸ್ತಾರೆ. ಕೃಷ್ಣಾಷ್ಟೋತ್ರ ಪಾರಾಯಣ ಮಾಡಿದ್ರೆ ಅಲ್ಲೂ ರೋಗಾರ್ಥೋ ಮುಚ್ಚತೆ ರೋಗಾತ್ ಸೇರಿಸ್ತಾರೆ. ವಿಷ್ಣು ಸಹಸ್ರನಾಮ ಫಲಶ್ರುತಿ ತೆಗೆದ್ರೆ ಅಲ್ಲೂ ರೋಗಾರ್ಥೋ ಮುಚ್ಚತೆ ರೋಗಾತ್ ಅಂತ ಹೇಳ್ತಾರೆ. ಸುಮ್ಮನೆ ಹೇಳಿದ್ದಲ್ಲ, ಏನೋ ಕೆನೆ ತಡ್ಕೊಳ್ಳಿ ಅಂತ ಹೇಳಿದ್ದಲ್ಲ. ಅದು ಪೂರ್ತಿ ವಿವೇಕದಿಂದ ಧನ್ವಂತರಿ ಭಗವಂತ ಹೇಳಿದ ಮಾತನ್ನೇ ಆ ಫಲಶ್ರುತಿಗಳಲ್ಲಿ ಸೇರಿಸಿದ್ದಾರೆ ಅನ್ನೋದನ್ನು ಗಮನಿಸಬೇಕು. ಆದ್ದರಿಂದ ಎಲ್ಲ ರೋಗಗಳು ಪರಿಹಾರ ಆಗಬೇಕಾಗಿದ್ದರೆ ವಿಷ್ಣುವಿನ ಧ್ಯಾನ ಮಾಡಬೇಕು, ವಿಷ್ಣುವಿನ ಪೂಜೆ ಮಾಡಬೇಕು, ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕು. ಆಗ ಎಲ್ಲ ರೋಗಗಳು ಪರಿಹಾರವಾಗತ್ತೆ. ಚರಕ ಸಂಹಿತೆಯಲ್ಲೂ ಕೂಡ ಬೇರೆ ಬೇರೆ ರೋಗಗಳ ಔಷಧಿಗಳನ್ನೆಲ್ಲ ಹೇಳಿ ಕೊನೆಯ ಒಳಗೆ ಇದೇ ಮಾತನ್ನು ಹೇಳ್ತಾರೆ. ಚರಕ ಸಂಹಿತೆಯಲ್ಲೂ ಕೂಡ ಇದೆಲ್ಲ ಒಂದೊಂದು ರೋಗದ ಔಷಧಿಗಳು ಹೇಳಿದ್ದಾಯ್ತಪ್ಪ. ಈ ಎಲ್ಲ ರೋಗಕ್ಕೂ ಒಂದು ಔಷಧ ಅಂತಂದರೆ ಅದು ವಿಷ್ಣು ಸಹಸ್ರನಾಮ ಪಾರಾಯಣ. ಹಾಗೆ ಅಂತ ಅಂದರೆ ಆ ಭಗವಂತನ ಮಂತ್ರ ಜಪಗಳಲ್ಲಿ ಒಂದು ವಿಶೇಷವಾದ ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬಿದ್ದಾರೆ. ಅದರ ಪ್ರಭಾವದಿಂದ ನಮ್ಮ ರೋಗಗಳು ಪರಿಹಾರ ಆಗೋಕ್ಕೆ ಅವಕಾಶವಾಗತ್ತೆ ಎಂಬ ಮಾತನ್ನು ಸಾಕ್ಷಾತ್ ಧನ್ವಂತರಿಯೇ ಬೇರೆ ಬೇರೆ ರೋಗಗಳು, ಬೇರೆ ಬೇರೆ ಔಷಧಿಗಳನ್ನೆಲ್ಲ ಹೇಳಿ ಕೊನೆಯ ಒಳಗೆ ಸರ್ವರೋಗ ಪ್ರಶಾಂತಿ ಸ್ಯಾತ್ ವಿಷ್ಣೋರ್ ಧ್ಯಾನಂಚ ಪೂಜನಂ. ಪರಮಾತ್ಮನ ಧ್ಯಾನ, ಪರಮಾತ್ಮನ ಪೂಜೆ ಎಲ್ಲ ರೋಗಗಳನ್ನು ಪರಿಹಾರ ಮಾಡುತ್ತೆ ಎಂಬುದಾಗಿ ಹೇಳ್ತಾರೆ. ಅದರಂತೆ ವೃಕ್ಷಗಳಿಗೆ ಸಂಬಂಧಪಟ್ಟಂತಹ ಒಂದು ಆಯುರ್ವೇದದ ಕ್ರಮವನ್ನು ಕೂಡ ಮೊನ್ನೆ ಅದೇ ಪ್ರವಚನ ಆಯಿತು. ಆದ್ದರಿಂದ ಇಲ್ಲಿ ಬಂದಿರೋ ಸಂಗತಿಯನ್ನೆಲ್ಲ ಅವರು ಪ್ರವಚನದಲ್ಲಿ ಹೇಳಿದ್ದಾರೆ. ಆ ವೃಕ್ಷಾಯುರ್ವೇದ ಅಂತ ಒಂದು ಪುಟ್ಟ ಅಧ್ಯಾಯ. ಅಲ್ಲಿನ ಮುಂದೆ ನಾನಾ ಅಶ್ವಚಿಕಿತ್ಸೆ, ಆನೆಗಳಿಗೆ ಬರುವ ಕಾಯಿಲೆಗಳು, ಏನು ಕಾಯಿಲೆ ಬರುತ್ತೆ ಅದಕ್ಕೆ ಹೇಗೆ ಚಿಕಿತ್ಸೆ ಮಾಡಬೇಕು, ಹಾಗೆ ಕುದುರೆಗಳಿಗೆ ಬರುವ ಕಾಯಿಲೆ ಅದಕ್ಕೆ ಬೇಕಾದ ಚಿಕಿತ್ಸೆ, ಇದೆಲ್ಲ ಬರೀ ಪುರಾಣದಲ್ಲಿ ಉಳಿದು ಹೋಗಿದೆ.
ಇದನ್ನೆಲ್ಲ ನಾವು ಆಧುನಿಕ ಪರಿಭಾಷೆಯಲ್ಲಿ ಮುದ್ರಣ ಮಾಡಿ ಪ್ರಕಾಶನ ಪಡಿಸಿ ತಿಳಿಸಿದರೆ ನಮ್ಮ ಪ್ರಾಚೀನ ಪುರಾಣಗಳಲ್ಲಿ ಎಷ್ಟು ವಿಶೇಷವಾದ ಸಮಾಜಕ್ಕೆ ಉಪಯೋಗಿಯಾದ ಸಂಗತಿಗಳಿದೆ. ಎಲ್ಲರೂ ಕೂಡ ವಿದೇಶದವರೇ ಬುದ್ಧಿವಂತರು, ನಮ್ಮ ಹಿಂದಿನವರು ಏನು ಪ್ರಯೋಜನ ಇಲ್ಲ ಅನ್ನೋ ಭಾವನೆ ಏನು ಹೊಸ ತಲೆಮಾರಿನ ಯುವಕರಲ್ಲಿದೆ. ಅದೆಲ್ಲ ಪರಿಹಾರ ಆಗಿ ನಮ್ಮಲ್ಲಿ ಇಂತಿಂಥ ಅದ್ಭುತವಾದ ಸಂಗತಿಗಳು ಹೇಳಿದ್ದಾರೆ ಅನ್ನೋದನ್ನು ಗಮನಿಸಬೇಕು. ಇಲ್ಲಿ ಅದನ್ನೆಲ್ಲ ಹೇಳ್ತಾ ಇದ್ದಾರೆ. ಕುದುರೆಗೆ ಯಾವ್ಯಾವ ರೀತಿ ಕಾಯಿಲೆಗಳು ಬರುತ್ತೆ, ಅದಕ್ಕೆ ಯಾವ್ಯಾವ ರೀತಿ ಅಶ್ವಶಾಂತಿ ಮಾಡಬೇಕು, ಅದೇ ರೀತಿ ಆನೆಗೆ ಬರತಕ್ಕ ರೋಗಗಳು, ಅದರ ಪರಿಹಾರದ ಮಾರ್ಗಗಳು, ಅದನ್ನೆಲ್ಲವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಶಾಂತಿ ಆಯುರ್ವೇದ ಅಂತಲೇ ಒಂದು ಭಾಗವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅನಂತರ ಸರ್ಪಗಳಲ್ಲಿ ಎಷ್ಟು ವೈವಿಧ್ಯ ಇದೆ, ಸರ್ಪಗಳಿಗೆ ಬರುವ ತೊಂದರೆಗಳು, ಅದರಿಂದಾಗುವ ಪರಿಹಾರಗಳು, ಆ ವಿಚಾರಗಳನ್ನು ಕೂಡ ತಿಳಿಸ್ತಾ ಇದ್ದಾರೆ. ಅನಂತರ ಸರ್ಪ ಕಚ್ಚಿದರೆ ಅದಕ್ಕೇನು ಚಿಕಿತ್ಸೆಗಳು, ಅದರ ಕ್ರಮವನ್ನು ಕೂಡ ತಿಳಿಸ್ತಾ ಇದ್ದಾರೆ. ಇನ್ನು ಕೆಲವರು ವಿಷ ಪ್ರಯೋಗ ಮಾಡ್ತಾರೆ. ಆ ವಿಷ ಪ್ರಯೋಗ ಮಾಡಿದಾಗ ಆ ವಿಷವನ್ನು ಕಳೆದುಕೊಳ್ಳುವ, ವಿಷ ಪರಿಹಾರ ಆಗುವಂತಹ ಔಷಧಗಳೇನು, ಅದರ ವಿವರಣೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಆನಂತರ ಗೋವಿನ ವಸ್ತುಗಳೇನು, ಗೋವಿನಿಂದ ಬರುವ ವಸ್ತುಗಳು, ಅದು ಗೋರೋಚನ, ಆನಂತರ ಹಾಲು, ಮೊಸರು, ತುಪ್ಪ, ಗೋಮಯ, ಗೋಮೂತ್ರ, ಇದರಿಂದ ಎಂಥೆಂಥ ರೋಗಗಳು ಪರಿಹಾರ ಆಗತ್ತೆ, ಇದರಿಂದ ಯಾವ್ಯಾವ ತರಹದ ಔಷಧಗಳನ್ನು ನಿರ್ಮಾಣ ಮಾಡಬಹುದು, ಅದರ ಪರಿಹಾರಗಳೇನು, ಅದರ ಮಾರ್ಗಗಳೇನು, ಅದನ್ನೆಲ್ಲ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನು ಗ್ರಹಗಳನ್ನು ಆರಾಧನೆ ಮಾಡಿ ಅದರಿಂದ ರೋಗಗಳನ್ನು ಪರಿಹಾರ ಮಾಡಿಕೊಳ್ತಕ್ಕಂಥ ಒಂದು ವಿಧಾನವನ್ನು ತಿಳಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಮಂತ್ರಗಳು, ಅದರ ವಿವೇಚನೆಗಳನ್ನು ಹೇಳ್ತಾರೆ.